ನೋಡ್ರಿ, ಈ ಮನುಷ್ಯರೊಳಗ ಎಂಥ ಕಾಡಿದೆ ನೋಡಿ. ದ್ವೇಷದ ಬೆಂಕಿ ಹತ್ತಿ ಉರಿತಿದೆ. ಇವರ ಕಾಡಿಗಿಂತ ನಮ್ಮ ಕಾಡ ಚಂದ. ಇವರ ಕಾಡಿನ ಎಲ್ಲ ಮರಗಳ ಎಲ್ಲ ಎಲೆಗಳು ಪಟ ಪಟ ಅಲ್ಲಾಡ್ತವ. ಸೋತ ರಾಜರ ಧ್ವಜಗಳ ಹಂಗ ಪಟ ಪಟ ಬಕ್ಕೆ ಬಡ್ಕೊಂಡು ನಗಾಡ್ತವ. ನಮ್ಮ ಕಾಡಿನಾಗ ಬಿದ್ದ ಬೀಜ ಮರ ಆಗಕ ವರ್ಷ ವರ್ಷ ಬೇಕು. ಇವರ ಕಾಡಿನಾಗ ಬಿದ್ದ ದ್ವೇಷದ ಬೀಜ ಮರ ಆಗಬೇಕಾದರ ಬಿದ್ದ ಒಂದು ಗಳಿಗ್ಯಾಗ ಬೆಳೆದು ಹೆಮ್ಮರಾಗಿರ್ತೈತಿ.
ಬಡ್ಡಿತನ. ನನಗಾದ ಅನ್ಯಾಯ ಕೇಸ್ ಕೊಡ್ರಿ. ಕಾಡಿನ ಗಿಡ ಮರ ಬೆಟ್ಟ ಗುಡ್ಡ ಎಲ್ಲ ಕೇಸ್ ಕೊಡ್ರಿ. ಸುಡುವ ಬೆಂಕಿದು ಮೈಯ ತುಂಬ ಬಾಯಿ, ಒಳಗಿನೊಳಗಿನ ಆಳ ಬೆಂಕಿಗೆ ತೃಪ್ತಿ ಇಲ್ಲ ತಾಯಿ. ಹಸಿವು ದಾಹವಿದು ಸುಡುವ ಬೆಂಕಿದು ಮೈಯ ತುಂಬ ಬಾಯಿ, ಒಳಗಿನೊಳಗಿನ ಆಳ ಬೆಂಕಿಗೆ ತೃಪ್ತಿ ಇಲ್ಲ ಇಲ್ಲಿ. ಯಾರೋ ನನ್ನ ಕರುಳು ಹಿಡಿದು ಎಳ್ದಂಗಾಯ್ತಲ್ಲ. ಮೈ ಪರ್ಚ್ಕೊಂಡು ಗೋಳಾಡ್ತಾ ಇರೋಳು ಯಾರೇ ನೀನು? ಯಾರಂತ ಹೇಳೋದು, ಏನಂತ ಹೇಳೋದು? ಇವಳ ಗೋಳಿನ ಕಥೆನ, ಇವಳ ನೋವಿನ ಕಥೆನ? ಇವಳ ತಂದೆ ಮಹಾರಾಜ ತನ್ನ ಮಗಳನ್ನು ರಾಜ ಕಂಪಿಲರಾಯನಿಗೆ ಕೊಟ್ಟು ಮದುವೆ ಮಾಡಿದ. ಹಕ್ಕಿನ ಹಿರಿ ರಾಣಿ ಮಗಳಾದ ಇವಳನ್ನ ಒಬ್ಬ ಗುಲಾಮನಿಗೆ ಕೊಡಬೇಕೆಂದ. ಅದನ್ನು ನಿರಾಕರಿಸಿ ಶೂರನಾದ ಸಿಪಾಯಿ ಮದಕರಿಯನ್ನು ಇವಳು ಮದುವೆಯಾದಳು. ಆದ್ರೆ ಅವನೊಬ್ಬ ಬಡ ಪ್ರಾಣಿ, ಒಲಿದು ಬಂದ್ಲು ಅಂತ ಆಧರಿಸಿದ್ನ? ಇಲ್ಲ, ಮಹಾರಾಜನ ಕರೆ ಬಂದ್ರೆ ಸಾಕು, ಬಚ್ಚಲಲ್ಲಿದ್ರು ಒದ್ದೆ ಬಟ್ಟೆಲೆ ಎದ್ನೋ ಬಿದ್ನೋ ಅಂತ ಓಡ್ ಹೋಗ್ತಾನೆ ರಾಜನ್ ಸೇವೆಗೆ. ಇರು ಕೊಂಚ, ಹಸಿದ ಹುಲಿ ಅಂತವಳೆ. ಅಂಟಿಕೊಂಡ ನೆನಪುಗಳನ್ನು ನೀನಾ ಮುಳ್ಳಿನಿಂದ ಚುಚ್ಚಿ ಗೊಳೋ ಗೊಳೋ ಅಂತೀಯಲ್ಲ, ಹೇಳಿ ಕೇಳೋದಕ್ಕೆ ನಾವಿಲ್ವಾ? ಇವಳು ಹಿಂಗ ಗೂಗಿ ಹಂಗ ಒಂಟಿ ಆಗ್ಯಾಳ. ಇವಳ ನೀಳವಾದ ಕೂದಲು ಸುಂದರವಾದ ಮುಖದ ಮೇಲೆ ಬಿದ್ದಾಗ ತೆಳುವು ಮೋಡದೊಳಗಿನ ಚಂದ್ರನಂಗ ಕಾಣ್ತಾಳ ಅಂತಿದ್ದ ಮಹಾರಾಜ. ಇಂಥವಳನ್ನ ಬಿಟ್ಟು ಎಳೆ ಕೋತಿಯನ್ನು ಕಟ್ಟಿಕೊಂಡ. ಹಿರಿಯ ರಾಣಿಯಾಗಿದ್ದ ಇವಳು ಅನಾಥಳಾಗ್ಯಾಳ. ಕಾಣಬಾರದೆ ಇವಳ ಕಷ್ಟ, ನಿನ್ನ ಕರುಳ ಬಳ್ಳಿ ಇವಳು. ಪಾಪ, ಇನ್ನು ಇವಳ ಕರುಳ ಬಳ್ಳಿ ಕುಡಿ ಒಡೆದಿಲ್ಲ. ಮಹಾರಾಜ ಕಂಪಿಲರಾಯ ಮಲತಾಯಿ ಮಗನಿಗೆ ಯುವರಾಜ ಪಟ್ಟ ಕಟ್ಟೆ ಹಬ್ಬ ಮಾಡಕ ತಯಾರಾಗ್ಯಾನ. ರಾಜನ ದೇಶಕೋಶ ಕಂಪಿಲರಾಯನ ಜೀವ ಉಳಿದಿದ್ದು ಇವಳ ಗಂಡನಿಂದಲೇ. ಅರಮನೆ ಸಿರಿಮನೆ ಇವಳದ್ದು, ಸೈನ್ಯ ಬದುಕಿದ್ದು ಇವಳ ಗಂಡನಿಂದಲೇ. ತಾನು ಗಳಿಸಿದ್ದಕ್ಕೆಲ್ಲ ನನ್ನ ಗಂಡನ ಯಜಮಾನಾಗೋದು ಯಾವಾಗ? ನನ್ನ ಸಂತಾನ ಆಳೋದು ಯಾವಾಗ? ನೋಡಬಾರ್ದೇ ತಾಯಿ, ಹೆಂಗ ಬರಡಮನ ನಿಂತೀನಿ ಬಿರಿಯದ ನಿನ್ನ ಎದುರಿಗೆ. ಒಂದು ಹಕ್ಕಿ ಸುಳಿಯೋದಿಲ್ಲ ನನ್ನ ಕಡೆಗೆ. ಹೂ ಹಣ್ಣಿರಲಿ ಚಿಗೋರಿಗೂ ಗತಿ ಇರದೆ ನಿಂತೀನಿ. ಎಂತೆಂಥ ಯುದ್ಧಗಳನ್ನು ಗೆದ್ದವ ನನ್ನ ಗಂಡ ನನ್ನ ಗರ್ಭವನ್ನು ಗೆಲ್ಲಲಿಲ್ಲ. ನಿನ್ನೊಡಲ ಬೆಂಕಿಗೆ ಅವನ ದೌರ್ಬಲ್ಯ ಬಲಿಯಾಗಬೇಕು ಮಗಳೇ. ಅದು ಬಲಿಯಾದರೆ ಅವನಲ್ಲಿ ದಾಹ ಉಳಿದಿದ್ದೇನೆ ಹಡ್ದವ. ದಾಹವೂ ಉಳಿದಿತು, ಹಕ್ಕಿಯ ಕನಸು ಕಂಡಿತು. ಹೊರಡು, ಇಂದಿನ ರಾತ್ರಿ ಇಬ್ಬರಿಗೂ ಕಾಮರೂಪ ಕೊಟ್ಟಿದ್ದೇವೆ. ಇಬ್ಬರು ಸೇರಿ ಕತೆ ಮಾಡಿ. ಒಬ್ಬರು ಹಾರೈಸಿ
ಸೆಳೆದುಕೊಂಡಾಗ ಎಲ್ಲ ಮೂಲೆಯ ಚಿಲ್ಲರೆ ದೇವರೇ ಬಿಗಿದ ಗಂಡು ಮರವೇರಿ ಏರಿದರು ಸುಖದಾಗಿರಿಯ ತುದಿಗೆ ನೀಗಿ ಚಿತೆಯನ್ನೇ ಎಂಟು ಗಾಳಿನ ಗಂಟು ಬಿದ್ದಳು ಸೆಳೆದುಕೊಂಡು ಸೊಂಟ ಗಂಡನ ಸೊಂಟ ಸೆಳೆದುಕೊಂಡ ಚುಂಬಕ 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 ಸೆಳೆದುಕೊಂಡಾಗ ಸೆಳೆದುಕೊಂಡಾಗ ಎಲ್ಲ ಮೂಲೆಯ ಚಿಲ್ಲರೆ ದೇವರೇ ಧರ್ಮದಿಂದ ಮೆರೆಯುತ್ತಿರುವ ವಿಜಯಪುರಿಯ ಮಹಾರಾಜ ಕಂಪಿಲರಾಯ ನಾನು. ನ್ಯಾಯದಿಂದ ರಾಜ್ಯಭಾರ ಮಾಡುತ್ತಾ ಪ್ರಜಾಹಿತ ಪಾಲನೆಯಲ್ಲಿ ಕುಂದುಂಟಾಗದಂತೆ ನೋಡಿಕೊಂಡವರು ಇವರು. ಹಿಂಗಿರುವಲ್ಲಿ ನನ್ನ ಹಿರಿಯ ಕುವರನಾದ ಸೋಮದೇವನು ಬೆಳೆದು ದೊಡ್ಡವನಾಗಿ ನಮ್ಮ ರಾಜ್ಯ ಮನೆತನಗಳ ಸದ್ಗುಣಗಳಾದ ಧೈರ್ಯ ಶೌರ್ಯಾದಿಗಳಿಗೆ ವಾರಸುದಾರನಾಗಿ ಬೆಳೆದಿದ್ದಾನೆ. ನಮ್ಮ ಕಾಡು ನಾಡುಗಳನ್ನಾಳಲು ತಕ್ಕವನಾಗಿದ್ದಾನೆಂದು ನಾನವನಿಗೆ ಯುವರಾಜ ಪಟ್ಟವನ್ನು ಕಟ್ಟಿ ನಿಶ್ಚಿಂತರಾಗಿರಬೇಕೆಂಬಷ್ಟರಲ್ಲಿ ಅವಘಡವಾಯಿತಲ್ಲ. ಪ್ರಭು, ಈ ತನಕ ವಿಧೇಯರಾಗಿದ್ದ ಮಾಂಡಳಿಕ ಮನ್ನೆಯರು ಸ್ವತಂತ್ರರಾಗಲು ಬಂಡೆತ್ತಿದ್ದಾರೆ. ಅವರನ್ನು ಸದೆಬಡೆಯಲು ನಮ್ಮ ಸೈನ್ಯವಾಗಲೇ ಉತ್ಸಾಹದಿಂದ ಹೋರಾಡುತ್ತಿದೆ. ಸ್ವಾಮಿ, ಮೂಡ್ಲು ಅರಿಯೋ ಮೊದಲು ನಾವಿನ್ನ ಎದ್ದಿರ್ಲಿಲ್ಲ. ಅಷ್ಟ್ರಾಗ ದಂಗೆ ಎದ್ದ ಪುಂಡರ ಗುಂಪು ವಾಡದ ಬಾಗ್ಲ ಮುಡ್ದು ಒಳಗೆ ಒಕ್ರಿಯಪ್ಪ. ನಾವೆದ್ದು ನಮ್ಮ ಕತ್ತಿ ಕಟಾರಿ ಹುಡ್ಕೋದ್ರೊಳಗ ಅವರ ಆರ್ಭಟ ಜಾಸ್ತಿ ಆಯ್ತು. ಅವರ ಮುಂದ ನಮ್ಮ ಆಟ ನಡೀಲಿಲ್ಲ. ಅವರ ಒಂದಾವರ್ತಕ ನಮ್ಮವರಿಬ್ಬಿಬ್ರು ಜೀವ ಕಳ್ಕೊಂಡ್ರಿ. ಆದ್ರದ್ರಾಗ ನಮ್ಮನ್ನ ಕೈ ಕಾಲು ಕಟ್ಟಿ ಹಾಕಿದ್ರಿ. ಒಂದು ದೊಡ್ಡ ಮನೆಯಾಗ ನಮ್ಮನ್ನೆಲ್ಲ ಕೂಡಾಕಿ ದನ ಕರ ಬಿಚ್ಚಿ ಹೊಡ್ಕೊಂಡು ಹೋದ್ರಿ ಅಪ್ಪ. ವಾಡೆದಾಗಿನ ಹೆಂಗಸರು ಮಕ್ಕಳ ಚೀರಾಟ ಕೂಗಾಟದೊಳಗ ಅವರ್ಯಾರ ನಾವ್ಯಾರ ತಿಳಿದಂಗ ಗದ್ದಲೆದ್ದವರ ವಾಡೆ ಲೂಟಿ ಮಾಡ್ಕೊಂಡು ಹೋದ್ರಿ. ಅಯ್ಯೋ ಅಯ್ಯೋ, ಭದ್ರನಾಯಕ ವಾಡೆ ಲೂಟಿ ಮಾಡುವಾಗ ಈ ಕಡೆ ನಾವು ಊರ ಹೊರಗ ಒಂಚಿ ಕಾವಲಿದ್ದೀವಿ. ದನ ಓಡೋಡಿ ಬಂದ್ವು. ಹಿಂದಿಂದ ಅವರು ಬಂದ್ರು. ಅವ್ರ ಮೇಲೆ ಬಿದ್ದೀವಿ ಅಪ್ಪ. ಭದ್ರನಾಯಕ ಹಿಂದೆ ಸರಿದರು. ನಮ್ಮ ಸೈನ್ಯ ಜಯ ನಮ್ಮದ ಅಂತ ಅಂದುಕೊಂಡು ಜೈಕಾರ ಹಾಕಿ ಮುನ್ನುಗ್ಗಿದ್ವಿ. ಅಷ್ಟರಾಗ ಅವರ ಸೈನಿಕರು ಎಲ್ಲಿ ಕಾವಲಿದ್ದರು ಹಿಂದಿನಿಂದ ಬಂದವರು ನಮ್ಮ ಮೈ ಮೇಲೆ ಬಿದ್ದರು. ನಮ್ಮ ಸೈನ್ಯ ಚಿಂದಿ ಚಿಂದಿ ಆಯ್ತು ಅಪ್ಪ. ಪ್ರಭು ಪ್ರಭು, ಮಾದೇ ನಾಯಕ ಯಾವುದ್ಯಾವುದೋ ವಾಡೆ ಲೂಟಿ ಮಾಡಿಕೊಂಡು ಬಂದ. ಈ ಕಡೆಯಿಂದ ಭದ್ರೆ ನಾಯಕ ಬಂದು ಇಬ್ಬರು ನವಿಲುಗುಡ್ಡದ ಕಡಿಮೆ ಅಂತ್ಯಕ್ಕ ಒಂದಾದರು ಸ್ವಾಮಿ. ಇಬ್ಬರು ವಿಜಯಪುರಿ ಕಡೆ ಹೊಂಟಿದ್ದರು. ದೊಡ್ಡ ಸೈನ್ಯ ಜಮಾಯಿಸಿತು. ನಾವು ಬೀರ ನಾಯಕರ ಹಿಂದಿದ್ವಿ. ಕಳ್ಳರ ಪಡೆಯಿಂದ ಅಡಗಿದ್ವಿ. ಕಣಿವೆಯ ಕಡೆ ನಮ್ಮದ ಸೈನ್ಯ ಇತ್ತು.
ಅವರ ಸೈನ್ಯ ಜೈಕಾರ ಮಾಡಿಕೊತ ಬಂದಾಗ ಏಕ್ದಮ್ ಬೀರನಾಯಕರು ಮುಂದಾಗಿ ದಾರಿ ಗಡ್ಡಗಟ್ಟಿದ್ರಿ. ಅವರ ದೊಡ್ಡ ಗುಂಪಿನ ಮುಂದ ನಮ್ಮ ಮಾಟ ನಡೆದಂಗಾತು. ಬೀರನಾಯಕರನ್ನು ಮುಗಿಸಿ ಬಿಡೋಣ ಅಂತ ಮಾದೇನಾಯಕರು ಭದ್ರೇನಾಯಕರು ನಮ್ಮ ಮೇಲ ಮುಗಿಬಿದ್ರು. ಬೀರನಾಯಕರು ಭದ್ರೇನಾಯಕರನ್ನು ಅವರಿಂದ ಅಗಲಿಸಿದರು. ಇನ್ನೇನು ಜಯ ಅವರದ್ದೇ ಅಂತ ಕೈ ಚೆಲ್ಲಬೇಕೆನ್ನೋದ್ರೊಳಗ ದೊಡ್ಡ ಸಿಡ್ಲ ಉಳಿದ್ರಿಯಪ್ಪ. ಮದಕರಿ ನಾಯಕರು ಬಂದು ಕುಡುಗೋಲ್ದಾಗ ಹುಲ್ಲು ಸವರ್ದಂಗ ಅಡ್ಡ ಬಂದವ್ರನ್ನೆಲ್ಲ ಸವರಿ ದಾರಿ ಮಾಡ್ಕೊಂತ ನಡೆದ್ರಿಯಪ್ಪ. ಅವಾಗ ನೋಡ್ರಿ ಮಹಾರಾಜರು ವಿಜಯಲಕ್ಷ್ಮಿ ಯಾದಗಿ ಹೂವು ಅರಳಿದಂಗ ಅರಳಿತು. ಆಗ ಮಾದಿ ನಾಯಕರು ಅಡ್ಡ ಬಂದ್ರು. ಅವ್ರ ಸೇನಾಪತಿ ಬೀರ್ ನಾಯಕರನ್ನ ಹಿಂದಿನಿಂದ ಹೊಡಿಬೇಕಂತಿದ್ದ. ಅದು ಮದಕರಿ ನಾಯಕರಿಗೆ ಹ್ಯಾಂಗ್ ಗೊತ್ತಾಯ್ತು? ಎಲೇ ಅಂತ ನೆತ್ತಿ ಮ್ಯಾಗ ಒಂದ್ ಏಟ್ ಹಾಕಿದ್ರು ನೋಡಿ. ನೆತ್ತಿಯಿಂದ ಹೊಕ್ಕಳ ತನಕ ಸೀಡಿ 2 ಹೋಳಾಗ್ಬಿತ್ತು ಹೆಣ. ಸತ್ನೋಯಪ್ಪ ಅಂದವ ಮಾದೇ ನಾಯಕ ಓಡ್ದ. ಭದ್ರೇ ನಾಯಕನವನು ಹಿಂದಿಂದ ಓಡ್ದ. ಮಹಾರಾಜರ ಏನ್ ಸುದ್ದಿ ತಂದಿ? ಗಂಡು ಹೆಣ್ಣ? ಗಂಡಸು ತಂದೀನ್ರಿ ಮಹಾರಾಜರ. ನಮ್ಮ ಮದಕರಿ ನಾಯಕರು ಮೈ ಮರೆತು ಬಿರುಗಾಳಿ ಎದ್ದು ಬದಗೆ ಒದ್ದಾಗ ವೈರಿ ಮೇಲೆ ಬಿದ್ದಾನ್ರಿ ಅಪ್ಪ. ವೈರಿ ಲೆಕ್ಕಾಚಾರ ಬುಡ ಮ್ಯಾಲಾದವು. ಅವರು ಹಾಕಿದ ಪಟ್ಟುಗಳ ಉಸಿಯೋಗಿ ಚಳ್ಳಪಿಲ್ಲಿ ಆದರು. ನಾವು ಪಟ್ಟು ಸಾಡ್ಲ ಮಾಡಲೇ ಇಲ್ಲ. ಅಂಗ ಮುಂದ ನಡೆದೀವಿ. ಅವರು ಅಂಗ ಇಂದ ಹಿಂಬರಕಿ ಹೋಗಿ ಒಡ್ಡದ ಮೇಲೆ ನಿಂತ ಮಾದೇ ನಾಯಕ ಒದರಿ ಹೇಳಿದ, ಮದಕರಿ ನಾಯಕ ನಮ್ಮನ್ನ ಜೀವ ಸಹಿತ ಬಿಟ್ಟು ಬಿಡು ಸಾಕು, ನಾವು ನಿಮ್ಮ ಸೀಮೆ ದಡಿ ಬದುಕ್ತೀವೋ. ಇನ್ನೊಮ್ಮೆ ಈ ಕಡೆ ತಲೆ ಹಾಕಿ ಮಲಗಡಿಲ್ಲ ಮಾರಯ್ಯ, ಬಿಟ್ಟು ಬಿಡು ಅಂತ ಅಂಗ ಓಡಿ ಹೋದ. ಆದರೆ ಬೀರನಾಯಕರು ಉಪಾಯನ ಭದ್ರಾಯಕ ಹಿಡಿದು ಕಟ್ಟಿ ಹಾಕೇನ್ರಿ. ಇನ್ನೇನು ಯುದ್ಧ ನಿಂತ ಅಂಗ. ಯುದ್ಧ ನಿಲ್ಲಿಸುವ ಮಾತನ್ನು ಯಾರು ಆಡಕೂಡದು. ದಂಗೆ ಎದ್ದವರಿಗೆ ತಕ್ಕ ಶಿಕ್ಷೆಯಾಗಲೇಬೇಕು. ಅದೇನೇ ಇದ್ರೂ ಲೆಕ್ಕಾಚುಕ್ತ ಮಾಡ್ಲಿಕ್ಕೆ ನಾವಿದ್ದೀವಿ. ನಮ್ಮ ಸೈನ್ಯ ವೈರಿಗಳನ್ನು ಬೆನ್ನತ್ತಿ ಸಿಕ್ಕಟ್ಟು ಸೈನಿಕರನ್ನು ಸೆರೆ ಹಿಡಿಯಲಿ. ಭದ್ರೇ ನಾಯಕನನ್ನು ಆಗಲೇ ಕೊಂದಿದ್ದರೆ ಸರಿ, ಇಲ್ಲವಾದರೆ ಅವನನ್ನು ಕೂಡಲೇ ಕೊಂದು ಅವನ ಮಾಂಸವನ್ನು ನಾಯಿ ನರಿಗಳಿಗೆ ತಿನ್ನೋ ಹಾಂಗ ಮಾಡ್ರಿ. ರಾಜ್ಯದ ಗಡಿಗಳನ್ನು ಬಂದೋಬಸ್ತ್ ಮಾಡ್ರಿ. ಮಾದೇ ನಾಯಕ ಮತ್ತು ಬಂದ್ರು ಅವನನ್ನ ಮುಗಿಸ್ರಿ. ಇಷ್ಟಾದ ಮ್ಯಾಲ ಮದಕರಿ ನಾಯಕ ಮತ್ತು ಬೀರ ನಾಯಕರನ್ನ ಮಾನ ಸನ್ಮಾನದೊಂದಿಗೆ ಕರ್ಕೊಬರ್ರಿ. ಖುದ್ದಾಗಿ ನಾವಾ ಬಹುಮಾನ ಸಮೇತ ಅವರಿಗೆ ಶಹಬಾಷ್ಗಿರಿ ಕೊಡ್ತೇವ. ಆಗಲಿ ಪ್ರಭು. ಮಹಾರಾಜರು ಕಾಯ್ತಿರ್ಬೇಕು. ಲಘು ಹೋಗೋಣ. ಮಹಾರಾಜರ ಮುಖ ಯಾವಾಗ ನೋಡೇನೋ ಅನಿಸ್ತೈತಿ. ಆದ್ರ ದಾರಿನೇ ಸಿಗುವಂತಲ್ಲ ಮಾರಾಯ. ಇವತ್ ಯಾವಾರ ಮಾರಿವಾರ ಏನ್ ಮತ್ತ? ನಾವೆಂದೂ ಈ ಕಾಡಲ್ಲಿ ಕಂಡೇ ಇಲ್ಲ ಅನಿಸ್ತೈತಲ್ಲ. ದಾರಿ ತಪ್ಪಿ ಬಂದಿವೇನ? ಇಲ್ಲ ತೆಗಿ. ನಾವು ನಡೆದಲ್ಲಿ ದಾರಿನೇ ಇಲ್ವಲ್ಲ. ಜೇಡ್ ಬದಿ ಹೆಣ್ದಂಗ ಟೊಂಗಿಗೆ ಟೊಂಗಿ ಮರಕ್ ಮರ ಹೆಂಗ್ ಹಿಡ್ಕೊಂಡಾವ್ ನೋಡು. ಎಷ್ಟ್ ನಡೆದ್ರು ಮತ್ ಇಲ್ಲಿಗೆ ಬರ್ತೀವಿ. ಹೌದು, ಕಾಡು ನಮ್ ಕಣ್ಣೊಳಗಿಂದ ನಮ್ಮೊಳಗೆ ಅನ್ಸೋದಿಲ್ಲ. ಕಾಡು ನಮ್ಮೊಳಗೆ ಇಳಿತಾಯ್ತೋ ಇಲ್ಲ ನಾವಾ ಕಾಡೊಳಗೆ ಇಳಿತೀವೋ. 2 ತಾಸಾಯ್ತು, ಇನ್ನೂ ಹೊರಗಡೆ ಹೋಗಾಕ ದಾರಿ ಸಿಗುವಲ್ದು. ಹೊರಗಡೆ ಹೋಗಾಕ ಒಂದ್ ದಾರಿ ಸಿಕ್ಕರೆ ಸಾಕು, ಬ್ಯಾರೆ ಏನೂ ಬೇಡ ನನಗ. ಗೆದ್ದ ಸೀಮಿ ನೀನಾ ಆಳು ಅಂತ ಕೊಟ್ರ
ಬ್ಯಾಡಂತಿ ಏನು? ಏನಂದಿ? ನಾ ಏನನ್ನಿಲ್ಲಪ್ಪ. ಗೆದ್ದು ಸಿಮಿ ಅಂತ ಏನೋ ಅಂದಿಯಲ್ಲ. ನಾ ಏನನ್ನಿಲ್ಲಪ್ಪ. ನನ್ನ ಜೊತೆ ನಾನು ಗುಟ್ನೊಳಗೆ ಆಡಿಕೊಳ್ಳೋ ಮಾತು ಇವ ಅಂದನಲ್ಲ. ಈ ಸಲ ನೀ ಏನೋ ಅಂದಿಯಲ್ಲ. ಭೂತಗಳು ಅರೆ ಮರದ ಬೆಲೆ ಹಿಡಿದು ಯಾರೋ ತಲೆಗಳಿಗಾಗಿ ಚೀಕ್ದಂಗಿತ್ತಲ್ಲ. ಭಾರಿ ಯುದ್ಧ ಮಾಡಿ ಗೆದ್ದ ಮದಕರಿ ನಾಯಕ ನೀನ ಅಲ್ಲೇನು? ಎಲ್ಲ ಇದ್ರ ನನ್ನ ಹೆಸರು ಗೊತ್ತೈತಿ. ಸ್ಟೇಟ್ ಮನುಷ್ಯರಂಗ್ ಮಾತಾಡ್ತೈತಿ. ಯಾರು ನೀನು? ಯಾಕ್ಸಿಯೋ ಮಾರಿಯೋ? ವಿಜಯಪುರಿಯ ಸಾಮ್ರಾಟ. ಜಯ ಜಯ ಮದಕರಿ ನಾಯಕ. ಜಯ ಎಲ್ಲ ಇದರ ನನ್ನೊಳಗಿನ ಆತ್ಮದ ನುಡಿ ಆಡ್ತಾಳಲ್ಲ. ಯಾರು ನೀನು? ಬಾಯಿಗೆ ಬಂದಂಗ ಆಡ್ತಿ. ಮಲೆನಾಡ ಮಾಂಡಲಿಕ ಅಂದ್ರೆ ಆದಿ ತಂದೇನು? ದೇವರಂತ ಮಹಾರಾಜ ಜೀವಂತ ಇರುವಾಗ ವಿಜಯಪುರಿಗೆ ಮಹಾರಾಜನಾಗುವುದು ಹೆಂಗ್ ಸಾಧ್ಯ? ಯಾರವನು ಬಿರುದುಗಳಿಂದ ನನ್ನ ಪರಾಕನ್ನು ಅಲಂಕರಿಸಿ ಚೇಷ್ಟೆ ಮಾಡ್ತಿ. ಎಷ್ಟು ಕೊಬ್ಬು ನಿನಗೆ? ನನ್ನ ಸಂತೋಷದ ಶಕುನ ಹೇಳಿದ್ರು ಹಾರಾಡ್ತಾನಲ್ಲಿ ಅಪ್ಪ. ಮಹಾರಾಜರ ವಿಷಯ ಯಾರೇ ಲಘುವಾಗಿ ಮಾತಾಡ್ರು ನಾನೇ ಸೆಟ್ ಬರ್ತೈತೆ. ಇವು ನನ್ನ ಮಾತಲ್ಲೋ ಯಪ್ಪ, ನಿನ್ನೆದೆ ಒಳಗಿನ ಮಾತು. ನೋಡ್ಕೋಬಾರ್ದ ಎದಿ ತಳದೊಳಗ ಎಂತ ಕಗ್ಗಾಳು ಬೆಳ್ಳೈತಿ ಅಂತ. ನನಗ್ ಕಾಣದ ನನ್ನೆದೆ ಒಳಗಾಡು ನಿನಗ್ ಕಂಡಿದ್ದೇನು? ನೀ ನಿನ್ನೊಳಗ ನೋಡಿಕೊಂಬಾಗ ಮಜ್ಜೆ ಮಾಂಸ ಅಡ್ಡ ಬರ್ತಾವ. ಬರೋಬ್ಬರಿ ಕಾಣ್ಸಕ್ಕಿಲ್ಲ. ನಾ ನೋಡುವಾಗ ಅವುಗಳನ್ನ ಬದಿಗೆ ಸರಿಸಿ ನೇರ ತಳ ನೋಡ್ತೇನೆ. ನನಗೆ ನಿನ್ನ ತಳದಾಗಿನ ಕಾಡು ಕಾಣ್ತೈತಿ, ತಿಳ್ಕ. ನೀನ್ಯಾವುದೋ ಸೇಡು ಮಾಡಿದ ಸರಿ, ನಿನಗೆ ಹಿಂಗ ಬಿಡೋದಿಲ್ಲ. ತಡಿ, ಸ್ವಲ್ಪ ತಾಳ್ಮೆಯಿಂದಿರು. ನಾ ಕೇಳ್ತೀನಿ. ಅವನಿಗೆ ಭವಿಷ್ಯ ಹೇಳಿದಿ, ನನಗೆ ಕೇಳಿಲ್ಲ. ಓಹೋ ವೀರನಾಯಕ, ನಿನಗೂ ಜಯ ಉಂಟು. ಜಯವೋ ಜಯ ಉಂಟು. ನಾಳೆ ಬಯಲು ಸೀಮೆಯ ಕೆಂಪು ಕೋಟೆಗೆ ನೀನಾ ರಾಜ, ನೀನಾ ದೊರೆ. ಕೆಂಪು ಕೋಟೆಗೆ ನಾ ದೊರೆ ನಾಳೆ? ಇದೆಲ್ಲ ಕನಸಂತ ಅನ್ಸೋದಿಲ್ಲ. ಮಾರಿಯರು, ಅವರ ವೇಷ, ಅವರ ಮಾತು ಎಲ್ಲ ಕನಸನ ಕಂಡಂಗೈತಲ್ಲ. ಕನಸು ಅಂದ್ರೆ ಕನ್ನಡಿ ಹಾಂಗ ಅಂತ ಯಾರು ಹೇಳ್ಯಾರಪ್ಪ. ಅದ್ರೊಳಗೆ ನಮ್ಮೊಳಗಿನ ಆಸೆಗಳೆಲ್ಲ ಮೂಡ್ತಾವಂತ. ಜೀವದ ಹಂಗು ತೊರೆದು ಹೋರಾಡಿ ಗೆದ್ದ ರಾಜ್ಯವನ್ನ ಆಳಬೇಕಂತ ಯಾವ ಶೂರತನೆ ಕನಸು ಕಾಣೋದಿಲ್ಲ ಹೇಳೋ?
ನೀನು ವೀರಾವೇಶದಿಂದ ಹೋರಾಡುತ್ತಿದ್ದ ದೃಶ್ಯವನ್ನು ಒಬ್ಬರಾದ ಮೇಲೊಬ್ಬರಂತೆ ಬಂದಂತ ಸೈನಿಕರು ಲಾವಣಿಕಾರರಂತೆ ವರ್ಣಿಸುವುದನ್ನು ಕೇಳಿ ಆನಂದ ತುಂದಿಲರಾದೆವು. ಕೃತಜ್ಞತೆಯ ಕಣ್ಣೀರಲ್ಲಿ ಮಿಂದೆವು. ಮದಕರಿ ನಾಯಕ, ನಿನಗೆ ಸಲ್ಲಬೇಕಾದ ಗೌರವದ ಸಂಕೇತವಾಗಿ ನಿನ್ನನ್ನು ಈಗಲೇ ಮಲೆನಾಡಿನ ಮಹಾಮಾಂಡಲಿಕನನ್ನಾಗಿ ನೇಮಿಸುತ್ತಿದ್ದೇನೆ. ನಿನಗೆ ಶುಭವಾಗಲಿ. ಮಹಾಪ್ರಭು, ತಮ್ಮ ಆನಂದದಾಯಕ ಅಭಿನಂದನೆಗಳಿಗೆ ಪರವಶನಾಗಿದ್ದೇನೆ. ತಮಗೆ ಸೇವೆ ಸಲ್ಲಿಸುವ ದೊಡ್ಡ ಭಾಗ್ಯ ನನ್ನದಾಯಿತು. ಸಿಂಹಾಸನ ಮತ್ತು ದೇಶ ಸೇವೆ ಅವಕಾಶಕ್ಕಾಗಿ ಕೃತಜ್ಞತೆಗಳು ಪ್ರಭು. ಮದಕರಿ ನಾಯಕ, ನೀನಲ್ಲದೆ ಬೇರೊಬ್ಬರು ಈ ಮಾತನ್ನು ಹೇಳುವುದುಂಟೆ. ನಿನ್ನ ದೇಶ ಪ್ರೇಮಕ್ಕೆ ಪರಾಕ್ರಮಕ್ಕೆ ತಕ್ಕುದಾದ ಮಾತನ್ನೇ ಆಡಿದ್ದೀಯೇ. ಇನ್ನೊಬ್ಬ ಆತ್ಮೀಯ ಬಂಧು ಬೀರನಾಯಕ, ನಿನ್ನ ದಣಿವರಿದ ಸೇವೆ ಮತ್ತು ಹೋರಾಟಗಳಿಂದ ಪ್ರಭುಗಳು ತೃಪ್ತರಾಗಿ ನಿನಗೆ ಕೆಂಪು ಕೋಟೆ ಅಧಿಪತ್ಯವನ್ನು ಕೊಟ್ಟಿದ್ದಾರೆ. ಹೊಸ ಪದವಿಯನ್ನು ಸ್ವೀಕರಿಸಿ ಪ್ರಭುಗಳ ಹೃದಯಕ್ಕೆ ತಂಪನ್ನು ನೀಡು. ಪ್ರಭು, ತಮ್ಮ ಶ್ರೇಮಕ್ಕಾಗಿ ಶ್ರಮಿಸುವುದು ನಮ್ಮ ಕರ್ತವ್ಯ. ತಾವು ಅಪೇಕ್ಷೆ ಪಟ್ಟಂತೆ ನಾವು ಬೆಳೆದರೆ ಅದರ ಫಸಲು ತಮಗೇ ಸೇರಿದು ಪ್ರಭು. ನನ್ನ ಹರುಷ ಮೇರೆ ಮೀರಿ ಕಣ್ಣೀರಾಗಿ ಹರಿಯುವ ಮುನ್ನ ವೀರರೇ, ಮಾಂಡಲಿಕರೇ ಮತ್ತು ಆಪ್ತರೇ, ಈ ಶುಭ ದಿನದಂದು ನನ್ನ ಉತ್ತರಾಧಿಕಾರಿಯನ್ನಾಗಿ ನನ್ನ ಕುವರ ಸೋಮದೇವನನ್ನು ಯುವರಾಜನನ್ನಾಗಿ ಘೋಷಣೆ ಮಾಡುತ್ತಿದ್ದೇನೆ. ಯುವರಾಜ ಸೋಮದೇವನಿಗೆ ಬಹುಬಲ ಬಹುಬಲ ಬಹುಬಲ. ಮಹಾರಾಜರು ನಾಳೆ ನಮ್ಮ ಅರಮನೆ ಮಲೆನಾಡಿಗೆ ಬರುತ್ತಿದ್ದಾರೆ. ಚಿಂತೆ ಮಾಡಬೇಡ, ಮಹಾರಾಜರ ಸ್ವಾಗತಕ್ಕ ಎಲ್ಲಾ ತಯಾರಿ ಆಗ್ಯದ. ಮಾರಿ ಮಾತು ನಿಜ ಬಂತಲ್ಲ. ಮಾರಿ ಶಕುನ ಹುಸಿ ಅಂದುಕೊಂಡಿದ್ದೆ, ನೋಡಿದ್ರೆ ಮೊದಲಿನ ಅರ್ಥ ತಾನಾಗಿ ಖರೆ ಆಯ್ತು. ಅಂದ್ರೆ ಆಶರಲ್ಲೇನು? ಕೊಂಚ ರಕ್ತ ಹರಿಸಬೇಕು. ರಾಜನ ಗೆಳೆತನದಿಂದ ನೆಮ್ಮದಿಯಾಗಿರಬಲ್ಲೆ. ಮಾರಿಯ ಇನ್ನರ್ಥ ನೋಡಿ ಬೆನ್ನು ಹತ್ತಿದ್ರ ಏನಾಗ್ತೈತಿ ಗೊತ್ತೇನು? ಈ ಅನಿಷ್ಟಗಳು ಮೊದಲು ಕರೆಯಾಗಿ ಕೊನೆಗಂಡ ಗೆದ್ದ ಮೇಲೆ ಪಾತಾಡ್ತಾವ. ಇಂಥ ಭೀಕರ ಕಲ್ಪನಾ ಕಣ್ಣು ಮುಂದೆ ಬಂದ್ರ ಎದಿ ನಡುತ್ತೈತಿ. ಮಾರಿ ಅರ್ಧ ನುಡಿಗೆ ತೃಪ್ತರಾಗಿ ನೀನಿದ್ದರು ವೀರನಾಯಕ ನಿಂತಾನೇನು? ಆಗಲೇ ಮಾರಿಯ ಶಕುನವನ್ನು ಮಹಾರಾಜರ ಮುಂದೆ ಹೇಳಿದ್ದಾರ. ಮಹಾರಾಜ ಮೊದಲಿನಂಗ ಪ್ರೀತಿಯ ಮಳೆ ಸುರಿಸ್ತಾನೇನು? ಮಾರಿಯ ಶಕುನ ಕೇಳಿಕೊಂಡು ನೀ ಸುಮ್ಮನಿದ್ದರು ವೀರನಾಯಕ ಸುಮ್ಮನಿರ್ತಾನೇನ? ಅವನ ಮಗ ಮಹಾರಾಜನಾಗಬೇಕಂದ್ರ 3 ಜನ ಅಡ್ಡ ನಿಂತಾರ. ಮಹಾರಾಜ, ಯುವರಾಜ ಮತ್ತ ನೀನ. ಮಹಾರಾಜ, ಯುವರಾಜ ಮತ್ತ ನೀನ. ನೀನು ಮಹಾರಾಜನಾಗಬೇಕಂದ್ರ ಅಡ್ಡಗಾಲ ಹಾಕಕ 3 ಮಂದಿ ತಯಾರಾಗ್ಯಾರ.
ಮಹಾರಾಜ, ಯುವರಾಜ ಮತ್ತು ವೀರನಾಯಕನ ಮಗ ಕರಿಬಂಟ. ಈ ಮೂವರನ್ನು ಕೊಂದಾಗಲೇ ನೀನು ರಾಜನಾಗೋದು. ಈ ಮೂವರನ್ನು ಕೊಂದಾಗಲೇ ನೀನು ರಾಜನಾಗೋದು. ನಿನ್ನ ಕಾಲೆಳೆಯೋದಕ್ಕಾಗಿ ವೀರನಾಯಕನಾಗಲೇ ಮಾರ್ಯ ಶಕುನವನ್ನು ಮಹಾರಾಜನಿಗೆ ಹೇಳಲಿಲ್ಲ ಅನ್ನೋದಕ್ಕೆ ಆಧಾರ ಏನು? ವೀರನಾಯಕ ನಿನ್ನ ಬಾಲ್ಯ ಸ್ನೇಹಿತ, ಹಂಗೆಂದು ಮಾಡಲಾರ. ತಮ್ಮ ಸುಖಕ್ಕೆ ಅಡ್ಡ ಬಂದರೆ ಮಕ್ಕಳನ್ನ ಕತ್ತರಿಸಿ ಮುಂದುಗ್ಗು ಹೆತ್ತವರಿದ್ದಾರ. ಹೆತ್ತವರನ್ನ ಕೊಲ್ಲೋ ಮಕ್ಕಳಿದ್ದಾರ. ತಿಳ್ಕ, ಇಂಥವರು ಗೆಳೆಯರನ್ನ ಕತ್ತರಿಸಲಿಕ್ಕಾಗಲ್ಲೇನು? ಇಲ್ಲಿ ಕೇಳು, ನಿನ್ನ ಮುಂದೆ ಈಗಿರೋದು ಎರಡಾ ದಾರಿ. ಒಂದು, ಮೊದಲು ನುಗ್ಗಿ ಬಂದವನಿಂದ ಏಟು ತಿಂದು ಸಾಯೋದು. ಎರಡು, ಮಹಾರಾಜ ತಾನ ಮುಂದಾಗಿ ದಾಳಿ ಮಾಡೋ ಮುನ್ನ ನೀನ ಮುಂದಾಗಿ ನುಗ್ಗೋದು. ನಾನು ಮಹಾರಾಜನಾಗ್ತೀನಿ ಅನ್ನೋದು ಭ್ರಮೆ, ಮೂರ್ಖತನ, ಹುಚ್ಚನ ಕನಸು. ಹುಚ್ಚನ ಕನಸಲ್ಲೋ. ಕೈಯಲ್ಲಿ ಆಯುಧವಿರುವ ವೀರ ಅಂಥ ಕನಸನ್ನೇ ಕಾಣೋದು. ಸಾಧ್ಯವಿಲ್ಲ. ನಾ ಇಲ್ಲೇ ಇಟ್ಟುಕೊಂಡು ಮಹಾರಾಜರ ಸೇವೆ ಮಾಡಿಕೊಂಡು ನೆಮ್ಮದಿಯಿಂದ ಇರ್ತೀನಿ. ನೆಮ್ಮದಿಯಿಂದಿರ್ತೀಯ. ಮಹಾರಾಜ ದಂಡೆತ್ತಿ ಬಂದ್ರೆ ಏನ್ ಮಾಡ್ತಿ? ಅಂತ ಮಹಾರಾಜನಿಗೆ ದ್ರೋಹ ಮಾಡೋದು ಹೆಂಗ್ ಸಾಧ್ಯ? ತನ್ನ ಹಿಂದಿನ ರಾಜನಿಗೆ ಈಗಿನ ರಾಜ ಹೆಂಗ್ ದ್ರೋಹ ಮಾಡಿಕೊಂಡನೋ ಹಂಗ ಇದು. ಆದ್ರ ಹಿಂದಿನ ರಾಜ ಈಗಿದ್ದವನ ವಿರುದ್ಧ ಸಂಚು ಮಾಡಿದ್ದ. ಅದಕ್ಕ ಇವನು ಅವನನ್ನ ಕೊಂದ. ತಡ ಮಾಡಿದ್ರ ಈ ಮಹಾರಾಜ ನಿನಗೂ ಅದನ್ನೇ ಮಾಡೋದು. ಆದ್ರ ಮಹಾರಾಜ ನನ್ನ ಮೇಲೆ ಅಪಾರ ನಂಬಿಕೆ ಇಟ್ಟಾನ. ಯಾಕಂದ್ರ ಅವನಿಗಿನ್ನೂ ಮಾರಿ ಶಕುನದ ವಿಚಾರ ಗೊತ್ತಿಲ್ಲ. ಜೊತೆಗೆ ನಿನ್ನ ಮನಸ್ಸಲ್ಲೇನೈತಿ ಅಂತಲೂ ಗೊತ್ತಿಲ್ಲ. ನನ್ನ ಮನಸ್ಸಲ್ಲೇ ಅದರಲ್ಲೇನೈತಿ? ಮಹಾರಾಜರ ಬಗ್ಗೆ ಪ್ರೀತಿ, ಅಭಿಮಾನ ಅದಾವ ಅಷ್ಟ. ನಿನ್ನ ಮುಂದೆ ಮಹಾರಾಜ ತನ್ನ ಉತ್ತರಾಧಿಕಾರಿಯಾಗಿ ತನ್ನ ಮಗನನ್ನ ನೇಮಿಸಿದಾಗ ನಿನಗೆ ಕಸಿಬಿಸಿ ಆಗ್ಲಿಲ್ಲೇನ? ವೀರನಾಯಕನ ಮಗ ಮಹಾರಾಜನಾಗ್ತಾನಂತ ಮಾರಿ ಹೇಳಿದಾಗ ನಿನಗೆ ಅಸುವೆ ಆಗ್ಲಿಲ್ಲೇನ? ಕದಗಾಳ ತೆರೆದೇವೋ ಕರೆದೇವೋ ಬಾರೋ ಬಾರೋ ನಮ್ಮಯ ಎದಿ ಕದಗಾಳ ತೆರೆದೇವ ಕರೆದೇವೋ ಹಾಲಾದ ಬಳ್ಳಿ ಹಬ್ಬಿಸೇವಾ ಬಾ ಸ್ವಾಮಿ ಅಂದೇವಾ ಬಾರೋ ಬಾರೋ ನಮ್ಮಯ ಎದಿ ಕದಗಾಳ ತೆರೆದೇವ ಕರೆದೇವೋ ಬಾರೋ ಬಾರೋ ನಮ್ಮಯ ಎದಿ ಕದಗಾಳ ತೆರೆದೇವ ಕರೆದೇವೋ ಕಾಡಿನ ತಳದಾಗ ತುಳುಕುವ ಬೆಂಕಿ ಕೊಂಡವ ಹಾಡು ಬಂದೇವಾ ಬಂದೇವಾ ಬಾರೋ ಬಾರೋ ನಮ್ಮಯ ಎದಿ ಕದಗಾಳ ತೆರೆದೇವ ಕರೆದೇವೋ ಕಾಡಿನಾಗ ಜೇಡರ ಬಲಿ ಬಲ್ಹಾಂಗ ಹೆಣದಾವ ಜ್ವಾಕಿಲಿ ದಾಟಿ ಬಂದೇವಾ ಬಂದೇವಾ ಬಾರೋ ಬಾರೋ ನಮ್ಮಯ ಎದಿ ಕದಗಾಳ ತೆರೆದೇವ ಕರೆದೇವೋ. ಆಹಾ, ಓಹೋ, ಅದ್ಭುತ ಅದ್ಭುತ. ಇಷ್ಟು ಕಡಿಮೆ ಅವಧಿಯಲ್ಲಿ
ಇಂತಹ ಅದ್ದೂರಿ ಸ್ವಾಗತ. ಸಾವಿರ ನಮಸ್ಕಾರ ಮಹಾತಾಯಿ. ನಿಮಗೆ ನಮ್ಮೆಲ್ಲ ಕೃತಜ್ಞತೆಗಳು ನಿಮಗೆ ಸಲ್ಲುತ್ತದೆ. ತಮ್ಮ ಆಗಮನದಿಂದ ಧನ್ಯರಾದೆವು ಪ್ರಭು. ದಾರಿಯಲ್ಲಿ ಬೇಟೆಗೆ ಹೋಗಿದ್ರ ಪ್ರಭುಗಳು? ಬೇಟೆ ನೆಪ ಅಷ್ಟೇ. ನಮ್ಮ ರಾಜ್ಯದ ಮೇಲೆ ಈಗ ಬಯಲುನಾಡಿನ ಮಾಂಡಳಿಕನಾದ ಹುಚ್ಚ ನಾಯಕ ಮತ್ತು ಹೊಳೆ ಸಾಲ ಮಾದೇ ನಾಯಕ ದಂಡೆತ್ತಿ ಬರುತ್ತಿರುವ ಸುದ್ದಿ ತಲುಪಿದೆ. ನಮ್ಮ ಸೀಮೆಯ ರಕ್ಷಣೆಗಾಗಿ ಪ್ರಭುಗಳು ಕೆಲವು ದಿನ ಇಲ್ಲೇ ಇರುತ್ತಾರೆ. ಯಾವ ಕ್ಷಣದಲ್ಲಾದರೂ ತಾಗಬಹುದು ಯುದ್ಧ. ನಾವು ಸದಾ ಸಿದ್ಧರಿರಬೇಕು. ಅಲ್ಲದೆ ನಾವೆಲ್ಲಿರುವ ವಿಷಯ ಯಾರಿಗೂ ತಿಳಿಯಕೂಡದು. ಬೀರನಾಯ್ಕ, ನೀನು ಸಣ್ಣ ದಳದೊಂದಿಗೆ ಕೆಂಪು ಕೋಟೆಯಲ್ಲಿರೋ. ನಿನ್ನ ಜನ ಇಲ್ಲಿ ನನ್ನ ಕಾವಲಿಗಿರಲಿ. ನಿನ್ನ ಮಗ ಕರಿಬಂಟ ಅದರ ಉಸ್ತುವಾರಿ ವಹಿಸಲಿ. ಆಗಲಿ ಪ್ರಭು. ಮದಕರಿ ನಾಯಕ, ಗಡಿಯ ಮೇಲೆ ನಿನ್ನ ಕಣ್ಣಿರಲಿ. ಅಪ್ಪಣೆ. ಆಹಾ, ಓಹೋ, ಅದ್ಭುತ ಅದ್ಭುತ. ಅರಮನೆ ಮನೋಹರವಾಗಿದೆ. ಸುಮಧುರವಾದ ಗಾಳಿ ಬೀಸಿ ನಮ್ಮ ಅಂಗಾಂಗಗಳಿಗೂ ಸುಖವನ್ನುಂಟು ಮಾಡಿದೆ. ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ. ನಾಯಕ ನಿನ್ನ ಕುಸಿಗೆ ಪಾನಕ, ಜಯವು ರಾಜ್ಯದ ನಾಯಕ ನಿನ್ನ ಕುಸಿಗೆ ಪಾನಕ. ಒಂದು ಗುಟುಕಿಗೆ ಪೂರಕ, ಎರಡು ಗುಟುಕಿಗೆ ಮಾರಕ, ಮೂರು ಗುಟುಕಿಗೆ ನಾರಕ, ನಾಲ್ಕು ಗುಟುಕಿಗೆ ನಾರಕ. ಜಯವು ರಾಜ್ಯದ ನಾಯಕ ನಿನ್ನ ಕುಸಿಗೆ ಪಾನಕ, ಜಯವು ರಾಜ್ಯದ ನಾಯಕ ನಿನ್ನ ಕುಸಿಗೆ ಪಾನಕ. ಯಾರಲ್ಲಿ? ಮಹಾರಾಜರು ಕಾವಲುಗಾರರು ಏನ್ ಮಾಡಕತ್ತಾರ? ವಿಷದ ಕಟಾರ ಹಿಡಿದು ಕಾವಲು ಕಾಯಕತ್ತಾರೆ. ಕಾಯ್ಲಿ ಕಾಯ್ಲಿ, ಪಾಪ ಪ್ರವಾಸ ಮಾಡಿ ಅವರು ದಂಡಿದ್ದಾರೆ. ಅವರಿಗೆ ಪಾನಕ ಮಾಡಿದ್ದೀನಿ, ಕುಡಿದು ದಣಿವರಿಸಿಕೊಳ್ಳಿ. ನಿಲ್ಲು. ಮಹಾರಾಜರ ಕಾವಲು ಇರುವ ಸೈನಿಕರಿಗೆ ಮಾತ್ರ ಕೊಡು, ಬೇರೆ ಯಾರಿಗೂ ಕೊಡಬೇಡ. ಅಪ್ಪಣೆ ಮಹಾರಾಣಿ. ಮದಕರಿ ನಾಯಕರು ಅಂತಃಪುರಕ್ಕೆ ಆಗಮಿಸುತ್ತಿದ್ದಾರೆ. ಏನ್ ಅವಸರದಿಂದ ಬರಕ್ಕೆ ಹೇಳಿತು? ಏನ್ ಸಮಾಚಾರ? ನನ್ನ ಕಡೆ ಒಮ್ಮೆ ನೋಡು. ನೋಡಿದೆ. ಸರಿಯಾಗಿ ನೋಡು. ಸರಿಯಾಗಿ ನೋಡಿದೆ. ನನ್ನಲ್ಲೇನು ಬದಲಾವಣೆ ಕಾಣ್ಲಿಲ್ಲೇನ? ಮುಖ ಕಳೆ ಏರಿದೆ. ಮುಖ ಕಳಿ ಏರಿದೆ ಅಂದ್ರೆ ಮಾರಮನೆ ಕಾಡಿನ ಮರದ ಹಾಗೆ ಕಾಣಿಸೋದಿಲ್ಲ? ಹೌದು, ಆದ್ರ ಬರಡು ಮರವ ಹಸಿರೇರಿದ ಮರವ? ಹಸಿರೇರಿದ ಮರ. ಹಂಗಾದ್ರ ಗೊತ್ತಾಯ್ತಲ್ಲ, ನಾನ್ ಬಸ್ರಿ. ಏನು ಬಸರಿ? ನಮ್ಮ ಇಷ್ಟು ವರ್ಷದ ಕನಸು ನನಸಾಯ್ತು. ಇನ್ನೇನು ಯುವರಾಜನ ಬರ್ತಾನ? ಹೌದು, ಯುವರಾಜನ ಬರ್ತಾನ. ಬಂದಾನು ಬಂದಾನು ಎಳೆ ಸ್ವಾಮಿ ಬಂದಾನು, ಯುವರಾಜ ಬಂದಾನು. ಮಹಿಮೆಗಳ ಮೆರೆದಾಡುತ್ತಾ ಚೈತ್ರಗಳ ಚೆಲ್ಲಾಡುತ್ತಾ, ಮಹಿಮೆಗಳ ಮೆರೆದಾಡುತ್ತಾ ಚೈತ್ರಗಳ ಚೆಲ್ಲಾಡುತ್ತಾ.
ಆದ್ರೆ ಮೊದಲು ನಿನ್ನ ವಾರಸುದಾರನ ದಾರಿಯ ಮುಳಿ ತೆಗೆದು ಬಿಸಾಕು. ಅದು ಜಾಣತನ. ಎಂತ ಕರುಣಾಳು ಮಹಾರಾಜ, ನಿನ್ನ ಬಗ್ಗೆ ಚಿನ್ನದಂತ ಮಾತಾಡಿದರು. ಅವರು ನನ್ನನ್ನು ಎಷ್ಟು ನಂಬುತ್ತಾರಂತ ಈಗಲಾದ್ರೂ ನೀನು ಖಾತ್ರಿ ಆಯ್ತಲ್ಲ? ನಿನ್ನ ರಾಜ ಗುಳ್ಳೆನರಿ ಅಂತ ನನಗೆ ಖಾತ್ರಿ ಆಯ್ತು. ಏನಂದಿ? ರಾಜ ಗುಳ್ಳೆನರಿಯೇ? ನನ್ನನ್ನು ಅವ್ರು ಎಷ್ಟು ನಂಬುತ್ತಾರಂತ ಇನ್ನು ಹಿಂಗ್ ತೋರಿಸ್ಬೇಕು ನಿನ್ಗೆ. ಮಹಾರಾಜನ ಮಸರತ್ತು ನಿನಗೆ ಗೊತ್ತಾಗಲಿಲ್ಲೇನೋ ಮದಕೈ? ಮಾತುಗಳಿಂದ ನಿನ್ನ ನಂಬಿಸಿ ಕೆಂಪು ಕೋಟೆಗೆ ವೀರನಾಯಕನನ್ನು ಕಳಿಸಿದ. ತನ್ನ ಕಾವಲಿಗೆ ವೀರನಾಯಕನ ಜನಗಳನ್ನಿಟ್ಟುಕೊಂಡ. ಉಸ್ತುವಾರಿಗೆ ವೀರನಾಯಕನ ಮಗ ಕರಿಭಂಟನನ್ನಿಟ್ಟುಕೊಂಡ. ಗಡಿಯ ಉಸ್ತುವಾರಿಗೆ ನಿನ್ನನ್ನ ಇಟ್ಟುಕೊಂಡ. ಅವನು ನಿನ್ನ ನಂಬಿದರ ನಿನ್ನ ಪೈಕಿ ಯಾರನ್ನಾದ್ರೂ ಯಾಕೆ ತನ್ನ ಕಾವಲಿಗೆ ಇಟ್ಟುಕೊಳ್ಳಲಿಲ್ಲ? ರಾಜ ಎಂತ ಅಂತ ಈಗಲಾದ್ರೂ ಗೊತ್ತಾಯ್ತಾ? ಮಾರಿಯೇ ನಿನಗೆ ಇಂಥ ಅವಕಾಶ ಕಲ್ಪಿಸಿ ಮಹಾರಾಜ ನಿನ್ನ ಕೈಗ ತನ್ನಂತಾನ ಬಂದು ಸಿಕ್ಕಿಕೊಂಡಾನ. ಈ ರಾತ್ರಿ ಈ ಅವಕಾಶದ ಉಪಯೋಗ ಮಾಡಿಕೊಳ್ಳದಿದ್ದರ ಇಂಥ ಅವಕಾಶ ಇನ್ನೊಮ್ಮೆ ಸಿಗೋದಿಲ್ಲ. ಇಂಥ ಅವಕಾಶ ಇನ್ನೊಮ್ಮೆ ಸಿಗೋದಿಲ್ಲ. ಮಹಾರಾಜನನ್ನು ಕೊಂದು ಆ ಕೊಲೆಯನ್ನು ವೀರನಾಯಕ ಮತ್ತು ಕರಿಭಟರ ತಲೆಗೆ ಕಟ್ಟು. ಮಲೆನಾಡಿನ ಮಹಾಮಾಂಡಲಿಕ ವಿಜಯಪುರಿಯ ಮಹಾರಾಜ ಹೊರಡು. ಹಸಿ ರಕ್ತವಾಗುಡಿ, ಬಿಸಿ ರಕ್ತವಾಗುಡಿ, ಹಸಿ ರಕ್ತವಾಗುಡಿ, ಬಿಸಿ ರಕ್ತವಾಗುಡಿ, ಹಸಿ ಬಿಸಿ ರಕ್ತವಾಗುಡಿ ಗುಡಿ. ದಳದ ಬುಡಕಿಳಿದು ರಕ್ತ ಕುಡಿ, ತಳಗುಡ ಸಿಡಿಯೋ ಹಾಂಗ ಕುಡಿ. ಮೈಯ ಚರ್ಮಾತ ಹೊಟ್ಟಿ ತುಂಬಿನಿ, ಬಿರಿಯೋ ಹಾಂಗೊಮ್ಮೆ ರಕ್ತ ಕುಡಿ. ಬಿರಿಯೋ ಹಾಂಗೊಮ್ಮೆ ರಕ್ತ ಕುಡಿ, ಬಿರಿಯೋ ಹಾಂಗೊಮ್ಮೆ ರಕ್ತ ಕುಡಿ. ಹಸಿ ರಕ್ತವಾಗುಡಿ, ಬಿಸಿ ರಕ್ತವಾಗುಡಿ, ಹಸಿ ರಕ್ತವಾಗುಡಿ, ಬಿಸಿ ರಕ್ತವಾಗುಡಿ, ಹಸಿ ಬಿಸಿ ರಕ್ತವಾಗುಡಿ ಕುಡಿ. ತಳದ ಬುಡಗಿಳಿದು ರಕ್ತ ಕುಡಿ, ತಳಬುಡ ಸಿಡಿಯೋ ಹಾಂಗ ಕುಡಿ. ಮೈಯ ಚರ್ಮಾತ ಹೊಟ್ಟಿ ತುಂಬಿನಿ, ಬಿರಿಯೋ ಹಾಂಗೊಮ್ಮೆ ರಕ್ತ ಕುಡಿ. ಬಿರಿಯೋ ಹಾಂಗೊಮ್ಮೆ ರಕ್ತ ಕುಡಿ, ಬಿರಿಯೋ ಹಾಂಗೊಮ್ಮೆ ರಕ್ತ ಕುಡಿ. ಪ್ರಭುಗಳೇ, ಪ್ರಭುಗಳೇ, ಮಹಾರಾಜರು ಕಂಪಿಲರಾಯರ ಕೊಲೆಯಾಗೈತಿ. ಮಹಾರಾಜರನ್ನ ಭೀಕರವಾಗಿ ಕೊಂದಾರ್ರಿ. ಮಹಾರಾಜರ ಸೇವಕರಿಗೆ ಯಾರೋ ವಿಷ ಇಟ್ಟು ಕೊಂದಾರ್ರಿ. ಮಹಾರಾಜನ ಮಂತ್ರಿ ಕರಿಬಂಡ ಮತ್ತು ಅವನ ಸೈನಿಕರೇ ಮಹಾರಾಜರು ಕೊಲೆ ಸುದ್ದಿ ಕೇಳಿ ಅವ್ರು ಓಡ್ ಹೋಗ್ಯಾರ್ರಿ. ಮಹಾರಾಜನ ಕೊಲೆ ಮಾಡಿ ಓಡಿ ಹೋಗ್ಯಾರ. ಅವನನ್ನು ಬೆನ್ನು ಹತ್ತೀರಿ. ಇದೇನು ಈ ಪರಿ ಗಾಳಿ ಬೀಸ್ತಾ ಇತ್ತಲ್ಲೋ ಮಾರಾಯ? ಅರಮನೆ ಪಾಯದ ಬುಡಾನ ನಡ್ಗಕತ್ತೈತಿ. ಅರಮನೆ ಬುಡ ಅಲ್ಲೋ, ನಮ್ ಬುಡ ನಡ್ಗಕತ್ತೈತಿ. ಅರಮನೆ ಬುಡ ನಡ್ಗಕ್ಕೆ ಬಿರುಗಾಳಿ ಆಗ್ಬೇಕು,
ಅದೇನಿಲ್ದೆ ಆಗ್ಲಿ ನಡೆಯಕತ್ತೈತೆ. ಬರೋರು ಬರೋದಿಲ್ಲ, ಯಾರೋ ಬರ್ತಾರ ಹೋಗ್ತಾರ. ಒಮ್ಮೆ ಬಂದವರು ಇನ್ನೊಮ್ಮೆ ಬರೋದಿಲ್ಲ. ವೀರನಾಯಕರು ಬಂದ್ರು, ಹಿರಿದು ಸತ್ರು. ಇರಿದ್ ಸಾಯ್ಲಿಲ್ಲ, ಇರುದ್ ಕೊಂದ್ರು. ಇದೆಲ್ಲ ನೋಡಿದ್ರೆ ನಿನಗೇನ್ ಅನ್ಸ್ತೈತಿ? ಈ ತಂಡಿಗೆ ಬಿಸಿ ಬಿಸಿ ಚಾ ಕುಡ್ದು ಎಟ್ಟಿನ ತಪ್ಕೊಂಡ್ ಬೆಚ್ಚಂಗ್ ಮಲಗ್ಬೇಕನ್ನಿಸ್ತೈತಿ. ನಿನಗೇನ್ ಅನ್ಸ್ತೈತಿ? ಅಲ್ಲೋ ಅರಮನೆಯ ರಾಜಕೀಯ ನೋಡಿದ್ರೆ ಏನ್ ಅನ್ಸ್ತೈತಿ? ಕಸ ಗುಡ್ಸ ಹಾಳು ಹೇಳ್ತಿದ್ದ, ಅರಮನೆಯಾಗಿನ ಇಲ್ಲಿ ಸಹಿತ ಹೊರಗೋಡಿ ಹೊಂಟವಂತ. ತಾವಿರೋ ಮನೆಗೆ ಬೆಂಕಿ ಬೀಳ್ತೈತಂತ ಇಲಿಗಳಿಗೆ ಮೊದಲೇ ಗೊತ್ತಾಗ್ಬಿಟ್ಟೈತಪ್ಪ. ಅದಕ್ಕ ಅವು ಲಘು ಚಾ ಖಾಲಿ ಮಾಡ್ಬಿಟ್ಟವ. ಹೌದಾ? ಹಂಗಾದ್ರೆ ಇಲಿಗಳಿಗಿರುವ ಬುದ್ಧಿ ನಮ್ಗಿಲ್ಲ ನೋಡು. ನಡಿ ನಡಿ, ಅರಮನೆಗೆ ಬೆಂಕಿ ಎತ್ತ ಮೊದ್ಲ ನಾವು ಜಾಗ ಖಾಲಿ ಮಾಡೋಣ. ಹ್ಞೂ ನಡಿಯಪ್ಪ. ಏನ ಹೇಳಲಿ ಕಾಲದ ಮಹಿಮಾ ತಪ್ಪಿದವ ನಾಣ. ಏನ ಹೇಳಲಿ ಕಾಲದ ಮಹಿಮಾ ತಪ್ಪಿದವ ನಾಣ. ಗಾಳಿಗೆ ಬೆದಿ ಬಂದು ಬೀಸಾವ ಬಿರುಗಾಳಿ, ಗಾಳಿಗೆ ಬೆದಿ ಬಂದು ಬೀಸಾವ ಬಿರುಗಾಳಿ. ಉಸಿರ ಹಾಕತಾಳ, ಕೇಳುವರಿಲ್ಲ ಮನದ ಗೋಳ, ಕೇಳುವರಿಲ್ಲ ಮನದ ಗೋಳ. ಏನ ಹೇಳಲಿ ಕಾಲದ ಮಹಿಮಾ ತಪ್ಪಿದವ ತಾಣ, ತಪ್ಪಿದವ ತಾಣ, ತಪ್ಪಿದವ ತಾಣ. ದರಿದ್ರ ಕಲಿ, ರಾಜರಕ್ತದ ಗಟ್ಟಿ ಕಲಿ. ನಾಡೈತಿ ಕಲಿ, ನಾಡೈತಿ ಹೆಣದಂಗೂ ನಾಡೈತಿ. ಹಸಿ ಮಾಂಸದಂಗೂ ನಾಡೈತಿ. ಕೊಳಗಂಗೂ ನಾಡೈತಿ, ಜಡಕ್ಕೆ ನಾಡೈತಿ, ಹೊಲಕ್ಕೆ ನಾಡೈತಿ. ರಾತ್ರಿ ಮಲಗಿದ್ದರ ಯಾಕ್ಯಾರು ಮಾತಾಡೋದಿಲ್ಲ? ಕಿವಿ ಕೇಳಿಸೋದಿಲ್ಲ ಏನೋ? ಮಾತಾಡಕ್ಕೆ ಏನುಂಟೈತಿ ಪ್ರಭು? ಹೆರಿಗೆ ಆಯ್ತು, ಸತ್ತ ಮಗು ಹುಟ್ಟಿತು. 2 ತಲೆ 3 ಕಾಲಿಂದು. ಅದು ನನಗೂ ಗೊತ್ತು. ಈಗ ಮಹಾರಾಣಿಯವರ ಜೀವ ಅಪಾಯದೊಳಗೈತ್ರಿ. ಏನಾದ್ರೂ ತಿಂದಳ? ಊಟವೂ ಇಲ್ಲ, ನಿದ್ದೆ ಮೊದಲೇ ಇಲ್ಲ. ಕೈ ಕೈ ತಿಕ್ಕಿ ಕೊಡ್ತಾರ. ನನ್ನ ಎದ್ಯಾಗ ತಗ್ಗಾಡಿನ ಕಳೆ ಬೆಳೆದೈತಿ. ಯಾರಾದ್ರೂ ದಾರಿ ತೋರಿಸ್ರೆ ಅಂತಾರ. ನಿನ್ನೆಯಿಂದ ಕಾಡಿನ ಜೋಡಿ ಮಾತಾಡಕ ಶುರು ಮಾಡ್ಯಾರ. ಕಾಡಿಗೆ ಬೈಯೋದು
ಇದ್ದಿದ್ರೆ ಹೇಳಲಿದ್ದೆ. ಆಯುಧವಾಗೋ ಬರೀ ಹೋಗಿ ಕರೆ ಮಾಡಿ ನನ್ನ ಇರಿ. ಉದರ್ತು ಪಿಂಡ ಉದರ್ತು. ವೈದ್ಯರಿಗೂ ಮದ್ದು ಕೊಟ್ಟಿಲ್ಲೇನು? ಇದು ರೋಗಿಯೇ ವಾಸಿ ಮಾಡಿಕೊಳ್ಳೋ ರೋಗ ಪ್ರಭು. ಹಂಗಿದ್ರೆ ನಾಯಿ ಹಾಕೋ ಮದ್ದನ್ನ ಬೇರೆ ಯಾರಾದ್ರೂ ವೈದ್ಯರನ್ನು ತೋರಿಸು. ಸರಿಯಾಗಿ ನೋಡ್ಕೊಳ್ರಿ. ಹಾಗೆ ಆಗಲಿ ಪ್ರಭು. ಮಹಾಪ್ರಭು, ಮಹಾಪ್ರಭು, ನಮ್ಮ ಮಲೆನಾಡಿನ ಕೋಟೆಗೆ ಕರಿಬಂಡನ ಸೈನಿಕರು ಮುತ್ತಿಗೆ ಹಾಕಾರೆ. ಎಲ್ಲ ಇವನವನ ಮಾರಿಸಕುನ ಇಷ್ಟು ಬೇಗ ಅವನಲ್ಲಿ ಮರವಾಗಿ ಬೆಳೀತು. ಮಾದನಾಯಕರು ಕರಿಬಂಡನ ಜೊತೆಗಿದ್ದಾರೆ ಮಹಾಪ್ರಭು. ನಮ್ಮ ರಾಜಧಾನಿ ಆಗಲೇ ಅವರ ವಶವಾಗೈತ್ರೆ. ದಳವಾಯಿಗಳು ಮಾಂಡಲಿಕರ ಸಭೆ ಕರೆದಿದ್ನಲ್ಲ, ಯಾರೊಬ್ರು ಬಂದಂಗಿಲ್ಲ. ಯಾರು ಸಿಗುತ್ತಿಲ್ಲ ಮಹಾಪ್ರಭು. ಹೇಳಿಗಳು ಹೇಳಿಗಳು. ಬಿರುಗಾಳಿ ಇದು ಯಾರ ನಿಟ್ಟೂಸಿಗ ಮಾರಿ ಕಾಡಿನ ಒಳಗ ಸುಯ್ಯಂತ ಬೀಸಾವ ಸುಡು ಸುಡು ಬಿರುಗಾಳಿ ಇದು ಯಾರ ನಿಟ್ಟೂಸಿಗ ಮಾರಿ ಕಾಡಿನ ಒಳಗ ಮುರಿಗೂಗಿ ಕೂಗ್ಯಾವ ನೋಡುತ್ತ ಕೂಗಾವ ನಗುತ್ತಾವ ನೀ ಮುಗಿದ ಮಾರಿ ಕಾಡಿನ ಒಳಗ ಸುಯ್ಯಂತ ಬೀಸಾವ ಸುಡು ಸುಡು ಬಿರುಗಾಳಿ ಇದು ಯಾರ ನಿಟ್ಟೂಸಿರ ಮಾರಿ ಕಾಡಿನ ಒಳಗ ಕಾಡಿನ ಮುದಿಮರವ ಹಿಡಿದ್ಯಾರೋ ಅಲುಗಿದರು ಕಾಡಿನ ಮುದಿಮರವ ಹಿಡಿದ್ಯಾರೋ ಅಲುಗಿದರು ಅಚ್ಚರಿಗಳು ದುರಿದವೆ ಆಮರದ ಅಚ್ಚರಿಗಳು ದುರಿದವೆ ಆಮರದ ಬಾನೊಳಗಿನ ತಾರೆಗಳು ಬಾನೊಳಗಿನ ತಾರೆಗಳು ಭೂಮಿಗೆ ಉದುರಿದವೆ ಶಿವನೇ ಉಲ್ಕೆಗಳು ಉದುರಿದವೆ ಶಿವನೇ ಸುಯ್ಯಂತ ಬೀಸ್ಯಾವ ಸುಡು ಸುಡು ಬಿರುಗಾಳಿ ಇದು ಯಾರ ನಿಟ್ಟೂಸಿರ ಮಾರಿ ಕಾಡಿನ ಒಳಗ ಇದು ಯಾರ ನಿಟ್ಟೂಸಿರ ಮಾರಿ ಕಾಡಿನ ಒಳಗ. ನಾನು ಕರಿಮಂಟ ಹೇಳ್ತಾ ಇದ್ದೀನಿ, ಲಕ್ಷ್ಯ ಕೊಟ್ಟು ಕೇಳಿ. ಇದು ಮಾರಮ್ಮನ ಅಡವಿ. ಇಲ್ಲಿ ಗಿಡ ಮರ ಬಳ್ಳಿಗಳೆಲ್ಲ ಬಲಿ ಹೇಳದಂಗ ಒಂದಕ್ಕೊಂದು ತಪ್ಪಿಕೊಂಡವ. ಸರಳ ಹಾದಿನ ಸಿಗೋದಿಲ್ಲ. ಯಾಕಂದ್ರ ಈ ಕಾಡಿನೊಳಗ ಹಾದಿನ ಇಲ್ಲ. ಮಳೆ ಬಂದಲ್ಲಿ ಹಾದಿಗಳು ಮುಗಿದಾವ ಅಂತಿಲ್ಲ. ಎದುರಿಗೆ ಗಿಡ ಬಂದರ ಗಿಡನ, ಮರ ಬಂದರ ಮರನ ಕಡಿದು ಹಾದಿ ಮಾಡಿಕೊಂಡು ಮುನ್ನಕ್ಕಬೇಕು. ತಿಳಿತಲ್ಲ, ಈ ಕಾಡಿನೊಳಗೆ ಮದಕರಿ ನಾಯಕನ ಸೈನಿಕರು ಅಡಗ್ಯಾರ. ಹುಷಾರ್.
ನನಗೂ ದಣಿವಾಗಿದೆ. ಕನಸಿನ ಒತ್ತಡಕ್ಕೆ ಒಳಗಾಗಿ ಏನೇನೋ ಮಾಡ್ತೀವಿ, ಮಾಡಿದ್ದನ್ನು ಮುಚ್ಚಿಕೊಳ್ಳೋಕೆ ಇನ್ನೇನೇನೋ ಮಾಡ್ತೀವಿ. ಮಾಡ್ತಾ ಮಾಡ್ತಾ ನಮ್ಮನ್ನು ನಾವ ತೆರೆದುಕೊಳ್ತೀವಿ. ತೆರೆದುಕೊಂಡ ಗಾಯಗಳೆಲ್ಲವೂ ಕೀವು ರಕ್ತ ತುಂಬಿಕೊಂಡು ವಿಕಾರ ರೂಪ ತಾಳಿ ಮೈ ಮೇಲೆ ಏರಿ ಬರ್ತಾವ. ಈ ಮಾರಿ ಕಾಡಿನ ಮಾಯಗೆ ಒಳಗಾಗಿ ನನ್ನ ನಾನಾ ಹಲ್ಲೂರಿ ಕಚ್ಚಿ ಮಾಡಿಕೊಂಡ ಗಾಯಗಳು ಕೊನೆಗೂ ಕಾಲದ ಗುಟ್ಟುಗಳನ್ನು ತಿಳಿಯಕ್ಕಾಗಲಿಲ್ಲ. ಮುಖವನ್ನೇ ಮುಖವಾಡ ಮಾಡಿಕೊಂಡು ಅರಿಯದೆ ವಿಧಿಯ ಲೀಲೆಗೆ ಗೇಲಿ ಮಾಡಿದೆ. ನನಗೂ ದಣಿವಾಗಿದೆ. ಬರ್ರಿ ಬರ್ರಿ. ಎಲ್ರಿಗೂ ನಮಸ್ಕಾರ. ಸುಮಾರು 400 ವರ್ಷಗಳ ಹಿಂದೆ ಲಂಡನ್ನ ಪ್ರಸಿದ್ಧ ನಾಟಕಕಾರ ವಿಲಿಯಂ ಶೇಕ್ಸ್ಪಿಯರ್ ಬರೆದ ನಾಟಕ ಇದು ಮ್ಯಾಕ್ಬೆತ್. ಇದರ ಮೂಲ ತನ್ನ ದುರಂತ ನಾಟಕಗಳಿಂದ ಶೇಕ್ಸ್ಪಿಯರ್ ಇಂದಿಗೂ ವಿಶ್ವವಿಖ್ಯಾತ ನಾಟಕಕಾರ. ಅದು ಜಗತ್ತಿನ ಎಲ್ಲ ಭಾಷೆಗಳಲ್ಲೂ ಈ ನಾಟಕಗಳು ಬೇರೆ ಬೇರೆ ಥರ ಮರುಜನ್ಮ ತಾಳಿದ್ದಾವೆ. ಕೆಲವರು ಕನ್ನಡದಲ್ಲಿ ಶೇಕ್ಸ್ಪಿಯರನ್ನು ಯಥಾವತ್ತಾಗಿ ಅನುವಾದ ಮಾಡಿದ್ದಾರೆ. ಎನ್ ಮೂರ್ತಿರವರು, ನಿಸಾರ್ ಅಹಮದ್ ಅವರು ಇರಲಿಲ್ಲ. ಇನ್ನು ಕೆಲವರು ನಾಟಕದ ಮೂಲ ವಸ್ತುವನ್ನು ಇಟ್ಕೊಂಡು ಕನ್ನಡದ ಜಾಯಮಾನಕ್ಕೆ ತಕ್ಕ ಹಾಗೆ ಅದನ್ನು ಬದಲಾಯಿಸಿದ್ದಾರೆ. ಅದರಲ್ಲಿ ನಮ್ಮ ಕಂಬಾರರು, ಅವರ ಮಾರಿಕಾಡು ಈ ನಾಟಕವನ್ನು ಶಿವು ಮತ್ತು ನಮ್ಮ ನಿಶಾ ದಂಪತಿಗಳು ತುಂಬ ಅಭಿನಂದನಾರ್ಹವಾಗಿ ಹೊಸ ತಂಡ ಕಟ್ಟಿಕೊಂಡು ಇಷ್ಟು ಉದ್ದುದ್ದ ಕನ್ನಡ ಡೈಲಾಗ್ ಮಾತಾಡೋದು ಹೇಗಪ್ಪ ಈ ಹುಡುಗರು ಅಂತ ಆತಂಕ ಪಡುವಂಥ ಹೊತ್ತಲ್ಲಿ ಅದನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಹಾಗಾಗಿ ಈ ದಂಪತಿಗಳಿಗೆ ತುಂಬ ಒಳ್ಳೆಯಾಗಿದೆ. ಇದು ಪ್ರಥಮ ಪ್ರಯೋಗ. ಪ್ರಥಮ ಪ್ರಯೋಗದಲ್ಲಿ ಕೆಲವು ದೋಷಗಳಿರುತ್ತೆ. ಆದರೆ ಮೊದಲ ಬಾರಿಗೆ ಹಿಂಜರಿಕೆಯನ್ನು ಬಿಟ್ಟು ರಂಗದ ಮೇಲೆ ಅಭಿನಯಿಸೋದು ತುಂಬ ಕಷ್ಟ. ಅದು ಒಂದು ಉದ್ದುದ್ದವಾದ ಸಂಭಾಷಣೆ ಇರ್ತಕ್ಕಂಥ ನಾಟಕವನ್ನು ಅದನ್ನು ಸಮರ್ಥವಾಗಿ ಮಾಡಿದ್ದಾರೆ. ಎಲ್ಲರಿಗೂ ಪ್ರೀತಿಯ ಅಭಿನಂದನೆಗಳು.